ಪಾಕಿಸ್ತಾನದ ಬಳಿಕ ಬಾಂಗ್ಲಾದಲ್ಲೂ ಕೂಡ ಇದೀಗ ಅನಾಮಧೇಯ ಶೂಟರ್ಸ್ನ ಹಾವಳಿ ವಿಪರೀತವಾಗಿದೆ. ಭಾರತ ವಿರೋಧಿಯನ್ನ ಗುಂಡಿಟ್ಟು ಬಂದೂಕುದಾರಿಗಳು ಕೊಂದಿದ್ದಾರೆ. ಭಾರತ ವಿರೋಧಿಯನ್ನ ಗುಂಡಿಟ್ಟು ಬಂದೂಕುದಾರಿಗಳು ಕೊಂದು ಹಾಕಿದ್ದಾರೆ. ಅನಾಮಧೇಯ ಬಂದೂಕುದಾರಿಗಳಿಂದ ಗುಂಡೇಟು ಬಿದ್ದಿದೆ. ಯಾರಿಗೆ ಅಂದ್ರೆ ಮುಸ್ಲಿಂ ಮುಖಂಡ ಶರೀಫ್ ಒಸ್ಮಾನ್ ಹಾದಿ ಅಂತ. ಈತನ ಹತ್ಯೆಯಾಗಿದೆ. ಈಗ ಗ್ರೇಟರ್ ಬಾಂಗ್ಲಾದೇಶ ಪ್ರತಿಪಾದಕರಾಗಿದ್ದ ಶರೀಫ್ ಒಸ್ಮಾನ್ ಭಾರಿ ಚರ್ಚೆಗೆ ಈಗ ಗ್ರೇಟರ್ ಬಾಂಗ್ಲಾದೇಶದ ಭೂಪಟ ಗ್ರಾಸವಾಗಿತ್ತು. ಒಸ್ಮಾನ್ ಪ್ರಕಟಿಸಿದ ಗ್ರೇಟರ್ ಬಾಂಗ್ಲಾದೇಶ ಭೂಪಟ ಇದೇ ಹಿನ್ನೆಲೆಯಲ್ಲೇ ಈ ರೀತಿಯ ಗುಂಡೇಟು ಬಿದ್ದಿರೋದಾ ಅಥವಾ ಹೇಗೆ ಅನ್ನೋದು ಕೂಡ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಈಶಾನ್ಯ ಭಾರತವನ್ನು ಒಳಗೊಂಡಂತೆ ಈ ಭೂಪಟವನ್ನು ಅಂದರೆ ನ್ಯೂ ಮ್ಯಾಪನ್ನು ರೆಡಿ ಮಾಡಿದ್ದ. ಸಾರ್ವತ್ರಿಕ ಎಲೆಕ್ಷನ್ ಘೋಷಣೆಯಾದ ಬೆನ್ನಲ್ಲೇ ಇದೀಗ ಒಸ್ಮಾನ್ ಹತ್ಯೆಯಾಗಿದೆ. ಬಾಂಗ್ಲಾದೇಶದ ರಾಜಧಾನಿ ಢಾಕಾದ ಪಲ್ಟನ್ ಪ್ರದೇಶದಲ್ಲಿ ಆತನ ಭೀಕರವ ಹತ್ಯೆಯಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದ ಕೂಡ ಒಸ್ಮಾನ್ ಆಗಿದ್ದ. ಈಗ ಆತನ ನ್ಯೂ ಮ್ಯಾಪ್ ಹಲವರ ಕಣ್ಣಿಗೆ ಕಾರದ ಪುಡಿಯಂತೆ ಕಾಣಿಸ್ತಾ ಇತ್ತು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಇದೀಗ ಈ ಒಸ್ಮಾನ್ ಹತ್ಯೆ ಬಗ್ಗೆ ಸದ್ಯಕ್ಕೆ ಸಿಗ್ತಿರೋ ಮಾಹಿತಿ ಹೊಸ ಮ್ಯಾಪಿಗೆ ಸಂಬಂಧಪಟ್ಟಂತೆ ಆಗಿರುವ ಹತ್ಯೆ ಅಥವಾ ಬೇರೆ ಏನಾದರೂ ವಿಚಾರ ಇರ್ಬೋದಾ? ಡೀಟೇಲ್ಸ್ ಕೊಡೋದಾದ್ರೆ. ವಿದ್ಯಾ, ನಿನ್ನೆ ಸಂಜೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರೋ ಅಂಥದ್ದು. ಈತ ಏನು ಒಸ್ಮಾನ್ ಅಂತ ಏನಿದ್ದಾನೆ, ಶರೀಫ್ ಒಸ್ಮಾನ್ ಹಾದಿ ಈತನ ಪೂರ್ತಿ ಹೆಸರು. ಈತ ಒಬ್ಬ ಸಂಸದ, ಜೊತೆಗೆ ಈತ ಪಕ್ಷೇತರ ಸಂಸದನಾಗಿದ್ದ. ಆದ್ರೆ ಒಂದು ಅತಿರೇಕದ ವರ್ತನೆಗಳು ಮತ್ತೆ ಇದು ಮುಸ್ಲಿಂ ಧರ್ಮದ ಒಂದು ಪ್ರತಿಪಾದನೆಯನ್ನ ಈತ ಮಾಡ್ತಿದ್ದ. ಜೊತೆಗೆ ಭಾರತದ ಬಂಗಾಳ ಏನಿದೆ, ಬಂಗಾಳ ಪ್ರಾಂತ್ಯ ಏನಿದೆ, ವೆಸ್ಟ್ ಬೆಂಗಾಲ್, ಜೊತೆಗೆ ಏನ್ ನಮ್ಮ ಈಶಾನ್ಯ ರಾಜ್ಯಗಳಿದಾವೆ ಅವೆಲ್ಲದನ್ನು ಸೇರಿ ಒಂದು ಗ್ರೇಟರ್ ಬಾಂಗ್ಲಾದೇಶ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ನ ಈತ ಪ್ರಕಟಿಸಿದ್ದ. ಹಾಗಾಗಿ ಅದು ಬಹಳ ಜನರ ಒಂದು ಕೆಂಗಣ್ಣಿಗೆ ಗುರಿಯಾಗಿತ್ತು. ಜೊತೆಗೆ ನಾವೇನು ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ಗಮನಿಸ್ತಾ ಇದ್ವಿ, ಅನಾಮಧೇಯ ಬಂದೂಕುದಾರಿಗಳು ಬಂದು ಭಾರತ ವಿರೋಧಿಗಳನ್ನ ಹತ್ಯೆ ಮಾಡ್ತಿದ್ರು. ಅದೇ ಮಾದರಿಯಲ್ಲಿ ಇವಾಗ ಭಾರತ ವಿರೋಧಿ ನಡೆ ಅನುಸರಿಸಿದ್ದ ಒಸ್ಮಾನ್ನ ಹತ್ಯೆ ಮಾಡಲಾಗಿದೆ. ಈತನ ಹತ್ಯೆಗೆ ಬೇರೆ ದೇಶದ ಕೈವಾಡ ಇದೆಯಾ ಅಥವಾ ಅವರ ಸ್ಥಳೀಯವಾಗಿನೇ ಏನಾದ್ರೂ ಸಮಸ್ಯೆಗಳಿಂದಾಗಿ ಆತನ ಹತ್ಯೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೆ ಈ ಒಂದು ಘಟನೆಯ ಸಿಸಿಟಿವಿ ದೃಶ್ಯಾವಳಿಗಳು ನಿಜಕ್ಕೂ ಎಲ್ಲೆಡೆ ವೈರಲ್ ಆಗಿದೆ. ಮತ್ತೆ ಈತ ಭಾರತ ವಿರೋಧಿ ಕೃತ್ಯ ಎಸಗಿದ್ದಕ್ಕೆ ಈತನ ಹತ್ಯೆಯಾಗಿದೆ ಅಂತ ಹೇಳ್ಬಿಟ್ಟು ಈತನ ಪರ ವಾದಿಸ್ತಾ ಇರೋರು ಹೇಳ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಬಾಂಗ್ಲಾದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಹಿನ್ನೆಲೆಯಲ್ಲಿ ಮತ್ತೆ ಚುನಾವಣೆ ಕೂಡ ಘೋಷಣೆ ಆಗಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಹತ್ಯೆ ನಡೆದಿರೋದು ಭಾರಿ ಚರ್ಚೆಗ್ರಾಸವಾಗಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.